This is a problem on job cost sheet. First see the question. The following expenses were incurred for a job during the year ended 31st December 2007. Direct material rupees 12,000, direct wages 16,000, chargeable expenses 4,000, factory overhead 8,000, selling and distribution overhead 8,000, administrative overhead 12,000, selling price 72,000. You are required to prepare a statement showing the profit earned for the year 2017 and an estimated price of a job which is to be executed in the year 2008. If materials, wages and chargeable expenses would be required 10,000, 14,000 and 4,000 respectively per the job. The overheads should be recovered on the basis: first one, factory overhead as a percentage of direct wages. Next, second one, administration and selling and distribution overhead as a percentage of factory cost. Okay, in this video we will solve a job cost sheet. Okay, job cost sheet ಅನ್ನ ಪ್ರಿಪರೇಷನ್ಸ್ ಮಾಡಬೇಕ್ರಿ. ಇಲ್ಲ ಎರಡು ಕಾಸ್ಟ್ ಶೀಟ್ ಅನ್ನ ಇದು ಮಾಡಬೇಕು, ಜಾಬ್ ಕಾಸ್ಟ್ ಶೀಟ್ ಅನ್ನ ಬಿಡಿಸ್ಬೇಕು. ಇಲ್ಲೇ ಫಸ್ಟ್ ಇಯರ್ ಎರಡು ಕೊಟ್ಟಾರ್ರಿ, ಹೌದಾ? ಇಯರ್ ಇಟ್ ಮೀನ್ಸ್ 2007 ಒಂದೈತಿ, 2008 ಒಂದೈತಿ, ಹೌದಾ? ಮೊದಲ ಬೇಸಿಕ್ ಆಗಿ ಜಾಬ್ ಕಾಸ್ಟ್ ಶೀಟ್ ಒಂದು ಬಿಡಿಸ್ರಿ. ಅದಾದ ನಂತರ ಎರಡನೇದು ಜಾಬ್ ಕಾಸ್ಟ್ ಶೀಟ್ ಕೊಟೇಶನ್ಸನ್ನು ಬಿಡಿಸ್ಬೇಕ್ರಿ, ಹೌದಾ? ಎಸ್ಟಿಮೇಟೆಡ್ ಜಾಬ್ ಕಾಸ್ಟ್ ಶೀಟು ಅಥವಾ ಜಾಬ್ ಕಾಸ್ಟ್ ಶೀಟ್ ಕೊಟೇಶನ್ಸನ್ನು ಬಿಡಿಸ್ಬೇಕು. ಫಸ್ಟ್ ಬೇಸಿಕ್ ಆದಂತಹ ಜಾಬ್ ಕಾಸ್ಟ್ ಶೀಟ್ ಬಿಡಿಸೋ ಮುಂದೆ ಇನ್ಫಾರ್ಮೇಷನ್ಸ ಇವು ತೊಗೊಳ್ರಿ. ಇಲ್ಲಿ ಮೇಲದವಲ್ಲ ಇವೆಲ್ಲ ರೀ, ಹೌದಾ? ಇವೆಲ್ಲ ತಗೋಬೇಕು, ಹೌದಾ? ನೆಕ್ಸ್ಟ್ ಕೊಟೇಶನ್ಸ್ ಕ್ಯಾಲ್ಕುಲೇಷನ್ ಮಾಡೋ ಮುಂದೆ ಇವನು ತೊಗೋಬೇಕ್ರಿ, ಹೌದಾ? ಇಲ್ಲಿ ಕೊಟ್ಟಾರ ನೋಡ್ರಿ, ಹೌದಾ? ಇವುಗಳನ್ನು ತೊಗೊಂಡು ಕೊಟೇಶನ್ಸನ್ನು ಬಿಡಿಸ್ಬೇಕು. ಮೊದಲ ಇನ್ಫಾರ್ಮೇಷನ್ಸ್ ನೋಡ್ರಿ, ಯಾವ ಎಲ್ಲಿ ತೊಗೋಬೇಕಂತೇಳಿ. ಫಸ್ಟು ಬೇಸಿಕ್ ಕಾಸ್ಟ್ ಶೀಟ್ ಬಿಡಿಸೋ ಮುಂದೆ ಡೈರೆಕ್ಟ್ ಮಟೀರಿಯಲ್ಸ್, ಹೌದಾ? ಇದನ್ನು ಟಾಪ್ ಆಫ್ ದಿ ಕಾಸ್ಟ್ ಶೀಟ್ ತೊಗೊಳ್ರಿ. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಇದನ್ನು ಮ್ಯಾಲ ತೊಗೊಳ್ರಿ. ಚಾರ್ಜಬಲ್ ಎಕ್ಸ್ಪೆನ್ಸಸ್ ಇದು ಕೂಡ ಟಾಪ್ ಆಫ್ ದಿ ಕಾಸ್ಟ್ ಶೀಟ್ ಬರ್ತೈತಿ. ಫ್ಯಾಕ್ಟ್ರಿ ಓವರ್ಹೆಡ್ ಫಸ್ಟ್ ಒನ್ ಓವರ್ಹೆಡ್ ಐತೆ ನೋಡ್ರಿ, ಅದ್ರ ತೊಗೋರಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಓವರ್ಹೆಡ್, ಹೌದಾ? ಮೂರನೇದು ಐತೆ ನೋಡ್ರಿ, ಹೌದಾ? ಅದರಲ್ಲಿ ತೊಗೋರಿ. ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ 12,000, ಸೆಕೆಂಡ್ ಒನ್ ಓವರ್ಹೆಡ್ ತೊಗೊಳ್ರಿ. ಸೆಲ್ಲಿಂಗ್ ಪ್ರೈಸು ಇದು ಸೇಲ್ಸ್ ಹತ್ತೈತೆ ನೋಡ್ರಿ, ಹೌದಾ? ಕೆಳಗಡೆ ಕಾಸ್ಟ್ ಶೀಟ್ ಅಂಡರ್ ಸೇಲ್ಸ್ ಹತ್ತು ತೊಗೋಬೇಕು. ಓಕೆ, ಸೆಲ್ಲಿಂಗ್ ಪ್ರೈಸ್ ಅಥವಾ ಸೇಲ್ಸ್ ಹತ್ತಿಳ್ರಿ 72,000 ತೊಗೋಬೇಕು, ಹೌದಾ? ಈಗ ಮೊದಲ ಓಕೆ, ಫಸ್ಟು ಪ್ರಿಪ್ರೇಷನ್ಸ್ ಆಫ್ ಜಾಬ್ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ 2007. ಓಕೆ, ಕೆಳಗೆ 3 ಕಾಲಮ್ ತೊಗೊಳ್ರಿ. ಪರ್ಟಿಕ್ಯುಲರ್ಸು, ರೂಪೀಸು. ಓಕೆ, ಇಲ್ಲ ಒನ್ ಬೈ ಒನ್ನ ಪರ್ಟಿಕ್ಯುಲರ್ಸನ್ನು ತಗೋತು ಹೋರಿ. ಫಸ್ಟ್ ಒನ್ ಯಾವುದು? ಡೈರೆಕ್ಟ್ ಮಟೀರಿಯಲ್ಸ್. ಓಕೆ, ಡೈರೆಕ್ಟ್ ಮಟೀರಿಯಲ್ಸ್ 12,000 ತಗೊಳ್ರಿ. ನೆಕ್ಸ್ಟ್ ಸೆಕೆಂಡ್ ಒನ್ ಡೈರೆಕ್ಟ್ ವೇಜಸ್. ಡೈರೆಕ್ಟ್ ವೇಜಸ್ ಎಷ್ಟೈತಿ? 16,000. ಓಕೆ, 16,000 ತಗೊಳ್ರಿ. ನೆಕ್ಸ್ಟ್ ಒನ್ ಚಾರ್ಜಬಲ್ ಎಕ್ಸ್ಪೆನ್ಸಸ್. ಚಾರ್ಜಬಲ್ ಎಕ್ಸ್ಪೆನ್ಸಸ್ ಎಷ್ಟೈತಿ? 4,000 ತೊಗೊಳ್ರಿಲ್ಲ. ಓಕೆ, 4 ಕೂಡಿಸ್ರಿ, ಕೂಡಿಸಿದಷ್ಟು ಬರ್ತೈತಿ 32,000 ಆಕತಿ. ಇಟ್ ಈಸ್ ಅ ಪ್ರೈಮ್ ಕಾಸ್ಟ್. ಓಕೆ, ಫಸ್ಟ್ ಒನ್ ಓವರ್ಹೆಡ್ಡು ಫ್ಯಾಕ್ಟರಿ ಓವರ್ಹೆಡ್ಡು. ಫ್ಯಾಕ್ಟ್ರಿ ಓವರ್ಹೆಡ್ ಅಷ್ಟು ಕೂಡ ನೋಡ್ರಿ, ಅವರು 8,000 ಐತಿ, ಹೌದಾ? 8,000 ತಗೊಳ್ರಿ. ನೆಕ್ಸ್ಟ್ ಎರಡು ಕೂಡಿಸ್ರಿ, 32,000 ಪ್ಲಸ್ 8,000 ಇಟ್ ಈಸ್ ಅ 40,000. ಬಂದದ ಅಮೌಂಟ ವರ್ಕ್ಸ್ ಕಾಸ್ಟ್ ಆಕತಿ. ಇದು ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಆಗ್ತತಿ. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಓವರ್ಹೆಡ್ಡು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಅಂತೇಳ್ರಿ.
ಹೌದಾ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ತೊಗೊಳ್ರಿ. ಎಷ್ಟು ಕೊಟ್ಟಾರ್ರಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅವರು? 12,000. ಓಕೆ, 12,000 ಐತಿ, 12,000 ತೊಗೊಳ್ರಿ. ಓಕೆ, 40,000 ಪ್ಲಸ್ 12,000 ಕೂಡಿಸಿದ್ರೆ ಎಷ್ಟಾಗತ್ತೆ? 52,000 ಆಗತ್ತೆ ರೀ. ಹೌದಾ. ಬಂದದ ಅಮೌಂಟ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅತ್ತ ಆಗಿರ್ತೈತಿ. ನೆಕ್ಸ್ಟ್ ಒನ್, ಮೂರನೇ ಓವರ್ ಹೆಡ್ಡು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಓವರ್ ಹೆಡ್ಡು. ಓಕೆ, ಎಷ್ಟೈತಿ ನೋಡ್ರಿ ಅಮೌಂಟ್ ಅದು? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಓವರ್ ಹೆಡ್ಡು 8,000 ಐತಿ, 8,000 ತೊಗೊಳ್ರಿ. ಓಕೆ, 8,000. ನೆಕ್ಸ್ಟ್ ಕೂಡಿಸ್ರಿ, 52,000 ಪ್ಲಸ್ 8,000 ಇಟ್ ಮೀನ್ಸ್ 60,000 ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಆಗ್ತೈತೆ ಅದು. ನೆಕ್ಸ್ಟ್ ಅವರು ಸೆಲ್ಲಿಂಗ್ ಪ್ರೈಸ್ ಅಥವಾ ಸೇಲ್ಸನ್ನು ಕೂಡ ಕೊಟ್ಟಾರ್ರಿ ಅವರು. ಎಷ್ಟೈತಿ ನೋಡ್ರಿ ಅದು? 72,000 ಐತಿ, 72,000 ತೊಗೊಳ್ರಿ. ಒಂದು ಲೈನ್ ಮೇಲೆ ಖಾಲಿ ಬಿಡ್ರಿ, ಕೆಳಗಡೆ 72,000 ತೊಗೊಳ್ರಿ. ತಗೊಂಡ ನಂತರ ಕಂಪ್ಯಾರಿಸನ್ ಮಾಡಿರಿ ಸೇಲ್ಸು ಮತ್ತು ಟೋಟಲ್ ಕಾಸ್ಟನ್ನು. ಹೌದಾ. ಇಲ್ಲ ಸೇಲ್ಸ್ ಎಷ್ಟೈತ್ರಿ? ಸೇಲ್ಸ್ ಎಷ್ಟೈತಿ? 72,000. ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟ್ ಎಷ್ಟೈತಿ? 60,000. ಓಕೆ, ಸೇಲ್ಸ್ ಜಾಸ್ತಿ ಆಗೈತಿ. ಹೌದಾ. ಅದಕ್ಕೇನಪ್ಪ ಅಂದ್ರೆ ಡಿಫ್ರೆನ್ಸಸ್ ಅಮೌಂಟ್ನ 12,000 ಆಗ್ತೈತಿ. 72,000, 60,000 ಡಿಫ್ರೆನ್ಸಸ್ ಅಮೌಂಟ 12,000 ಆಗ್ತೈತಿ. ಇಟ್ ಈಸ್ ಅ ಪ್ರಾಫಿಟ್. ಓಕೆ, ಇಷ್ಟೇನಪ್ಪ ಅಂದ್ರೆ ಬೇಸಿಕ್ ಆದಂತಹ ಒಂದು ಜಾಬ್ ಕಾಸ್ಟ್ ಶೀಟನ್ನು ಪ್ರಿಪ್ರೇಷನ್ಸ್ ಮಾಡಿದ್ರಿ. ನೆಕ್ಸ್ಟ್ ಇಲ್ಲ ಸೆಕೆಂಡ್ ಒನ್ ಯಾವುದಪ್ಪ ಅಂತಂದ್ರೆ ಜಾಬ್ ಕಾಸ್ಟ್ ಕೊಟೇಶನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲ ಕ್ವಶನ್ಸ್ಗಳು ಕೇಳ್ಯಾರ್ರಿ ಅವರು. ಹೌದಾ. ಇಲ್ಲಿ ಏನಪ್ಪ ಅಂದ್ರೆ 2008. ಹೌದಾ, ಇಲ್ಲಿ ಕೆಳಗೈತೆ ನೋಡ್ರಿ 2008 ಮತ್ತೆ ಕೊಟ್ಟಾರ. 2008 ಇಟ್ ಮೀನ್ಸ್ ನೆಕ್ಸ್ಟ್ ಜಾಬ್ ಕಾಸ್ಟ್ ಶೀಟ್ ಕೊಟೇಶನ್ಸನ್ನು ಪ್ರಿಪ್ರೇಷನ್ಸ್ ಮಾಡಬೇಕ್ರಿ. ಹೌದಾ. ಆವಾಗ ಈ ಇನ್ಫಾರ್ಮೇಷನ್ಸ ತಗೋಬೇಕು. ಓಕೆ, ಅದಕ್ಕಿಂತ ಬಿಫೋರ್ ಏನಪ್ಪ ಅಂದ್ರೆ ನಾವು ಪರ್ಸಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕ್ರಿ. ವರ್ಕಿಂಗ್ ನೋಟ್. ಓಕೆ, ವರ್ಕಿಂಗ್ ನೋಟ್. ಓಕೆ, ಫಸ್ಟ್ ಒನ್ ಓವರ್ ಹೆಡ್ ರಿಕವರಿ ರೇಟ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಡ್ರಿ. ಇದನ್ನು ಫಸ್ಟ್ ಒನ್ ಫ್ಯಾಕ್ಟರಿ ಓವರ್ ಹೆಡ್. ಫ್ಯಾಕ್ಟರಿ ಓವರ್ ಹೆಡ್ ಹತ್ರ ಮೇಲೆ ಹೇಳ್ರಿ ಅವರು. ಇಲ್ಲಿ ಮೇಲೆ ಐತೆ ನೋಡ್ರಿ, ಫ್ಯಾಕ್ಟರಿ ಓವರ್ ಹೆಡ್ ಆ್ಯಸ್ ಅ ಪರ್ಸಂಟೇಜ್ ಆಫ್ ಡೈರೆಕ್ಟ್ ವೇಜಸ್. ಪರ್ಸಂಟೇಜ್ ಆಫ್ ಡೈರೆಕ್ಟ್ ವೇಜಸ್ ಅದನ್ನೇ ಬರ್ಕೋಬೇಕು. ಮೊದಲ ಸೂತ್ರ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಇಂಟು 100. ಹೌದಾ. ಇಲ್ಲ ಬೇಸಿಕ್ ಆದಂತಹ ಒಂದು ಜಾಬ್ ಕಾಸ್ಟ್ ಶೀಟ್ ಒಳಗೆ ಇನ್ಫಾರ್ಮೇಷನ್ಸ್ ಎಲ್ಲ ಇರ್ತಾವೆ ಇವು. ಹೌದಾ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಥವಾ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟೈತಿ? 8,000 ಐತಿ, 8,000 ತೊಗೊಳ್ರಿ. ಡಿವೈಡೆಡ್ ಬೈ ಡೈರೆಕ್ಟ್ ವೇಜಸ್ ಎಷ್ಟೈತಿ? 16,000, 16,000 ತೊಗೊಳ್ರಿ ಇಂಟು 100. ಇಟ್ ಮೀನ್ಸ್ 50% ಆಗತ್ತೆ ರೀ ಇದು. ಇದು ಫಸ್ಟು. ಸೆಕೆಂಡ್ ಒನ್ ಆಫೀಸ್ ಓವರ್ ಹೆಡ್ಡು ಅಥವಾ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಡು ಎಷ್ಟೈತಿ? ಮೊದಲ ಸೂತ್ರ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ವರ್ಕ್ಸ್ ಕಾಸ್ಟ್ ಇಂಟು 100. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಎಷ್ಟೈತಿ? 12,000. ಓಕೆ, 12,000 ತೊಗೊಳ್ರಿ. ಡಿವೈಡೆಡ್ ಬೈ ವರ್ಕ್ಸ್ ಕಾಸ್ಟ್ ಎಷ್ಟು ಬಂತು ನೋಡ್ರಿ? 40,000 ಇಂಟು 100. ಓಕೆ, 30% ಆಗತ್ತೆ ರೀ ಇದು. ನೆಕ್ಸ್ಟ್ ಮೂರನೇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಓಕೆ, ಅದ್ರ ಸೂತ್ರ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ವರ್ಕ್ಸ್ ಕಾಸ್ಟ್ ಇಂಟು 100. ಓಕೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಎಷ್ಟೈತಿ? 8,000. ಓಕೆ, 8,000 ಬರ್ಕೊಳ್ರಿ. ಡಿವೈಡೆಡ್ ಬೈ ವರ್ಕ್ಸ್ ಕಾಸ್ಟ್ ಎಷ್ಟು ಬಂತು ನಮ್ಮದು? 40,000 ಐತಿ. 40,000 ಇಂಟು 100 ಇಟ್ ಮೀನ್ಸ್ 20% ಆಗತ್ತೆ ರೀ. ನೆಕ್ಸ್ಟ್ ಇಲ್ಲಿ ಲೆಕ್ಕದಾಗ ಏನಪ್ಪ ಅಂತಂದ್ರೆ ಈ ಒಂದು ಎಸ್ಟಿಮೇಟೆಡ್ ಜಾಬ್ ಕಾಸ್ಟ್ ಶೀಟ್ ಅಥವಾ ಕೊಟೇಶನ್ಸದ್ದು ಸೆಲ್ಲಿಂಗ್ ಪ್ರೈಸನ್ನು ಕೊಟ್ಟಿಲ್ರಿ. ಹೌದಾ. ನಾವು ಮೊದಲು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕ್ರಿ. ಅದಕ್ಕೆ ಏನಪ್ಪ ಅಂದ್ರೆ ವರ್ಕಿಂಗ್ ನೋಟ್ 4 ತೊಗೊಳ್ರಿ. ಓಕೆ, ಕ್ಯಾಲ್ಕುಲೇಷನ್ಸ್ ಆಫ್ ಪರ್ಸಂಟೇಜ್ ಆಫ್ ಪ್ರಾಫಿಟ್ ಈಕ್ವಲ್ ಟು ಸೂತ್ರ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಹೌದಾ. ಪ್ರಾಫಿಟ್ ಎಷ್ಟು ಬಂತು ನೋಡ್ರಿ? 12,000. 12,000 ತೊಗೊಳ್ರಿ. ಡಿವೈಡೆಡ್ ಬೈ ಸೇಲ್ಸ್ ಎಷ್ಟೈತಿ? 72,000. 72,000 ತೊಗೊಳ್ರಿ ಇಂಟು 100. ಓಕೆ, ಎಷ್ಟಾಗದ್ರಿ ಅದು? 16.67%. ಓಕೆ, ನಾವು ಈಗ ಪರ್ಸಂಟೇಜನ್ನು ಎಲ್ಲನೂ ಕ್ಯಾಲ್ಕುಲೇಷನ್ ಮಾಡಿದ್ರಿ. ಹೌದಾ. ಇಲ್ಲ ನಾವೇನು ಕ್ಯಾಲ್ಕುಲೇಷನ್ ಮಾಡಬೇಕಪ್ಪ ಅಂತಂದ್ರೆ ಜಾಬ್ ಕಾಸ್ಟ್ ಶೀಟ್ ಕೊಟೇಶನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು.
ಹೌದಾ. ನೆಕ್ಸ್ಟ್ ಒಂದು ತೊಗೊಳ್ರಿ, ಪ್ರಿಪ್ರೇಷನ್ಸ್ ಆಫ್ ಜಾಬ್ ಕಾಸ್ಟ್ ಕೊಟೇಶನ್ಸ್ ಫಾರ್ ದಿ ಇಯರ್ 2008. ಹೌದಾ. 2007 ಬೇಸಿಕ್ ಆಗಿದ್ದು, 2008 ನೆಕ್ಸ್ಟ್ ಇಯರ್ದು. ಇಟ್ ಮೀನ್ಸ್ ಕೊಟೇಶನ್ಸ್. ಇದು ಕೆಳಗಡೆ ಕಾಲಮ್ ತೊಗೊಳ್ರಿ, ಪರ್ಟಿಕ್ಯುಲರ್ಸು, ರುಪೀಸು. ಫಸ್ಟ್ ಡೈರೆಕ್ಟ್ ಮಟೀರಿಯಲ್. ಓಕೆ, ಕ್ವಶನ್ ಪೇಪರ್ ನೋಡ್ರಿ, ಅವ್ರು ಕೊಟ್ಟಾರ್ರಿ. ಅವರು ಕೆಳಗಡೆ ಎಲ್ಲ ಇನ್ಫಾರ್ಮೇಷನ್ಸ್ ಇದ ನೋಡ್ರಿ. 2008 ಹೌದಾ. ಮಟೀರಿಯಲ್, ವೇಜಸ್, ಚಾರ್ಜಬಲ್ ಎಕ್ಸ್ಪೆನ್ಸಸ್ ಎಷ್ಟು ಅದಾರ ಇವು? 10,000, 14,000, 4,000 ರೆಸ್ಪೆಕ್ಟಿವ್ಲಿ. ಹೌದಾ. ಇವನ್ನ ಎಲ್ಲನೂ ಅಲ್ಲಿ ತೊಗೊಂಡ್ಬಿಟ್ರಿ ಎಲ್ಲನೂ. ಫಸ್ಟು ಡೈರೆಕ್ಟ್ ಮಟೀರಿಯಲ್ 10,000, ಡೈರೆಕ್ಟ್ ವೇಜಸ್ 14,000, ಚಾರ್ಜಬಲ್ ಎಕ್ಸ್ಪೆನ್ಸಸ್ 4,000. ಓಕೆ, ಅಷ್ಟು ಕೂಡಿಸ್ರಿ. ಬಂದದ ಅಮೌಂಟ್ ಎಷ್ಟಾಗತ್ತೆ? 28,000. ಓಕೆ, 28,000. ಇಟ್ ಈಸ್ ಅ ಪ್ರೈಮ್ ಕಾಸ್ಟ್. ಓಕೆ, ಇಲ್ಲ ಒನ್ ಬೈ ಒನ್ನ ಓವರ್ ಹೆಡನ್ನು ತಗೋಬೇಕು. ಓಕೆ, ಫಸ್ಟ್ ಒನ್ ಓವರ್ ಹೆಡ್ ಯಾವುದ್ರಿ? ಫ್ಯಾಕ್ಟರಿ ಓವರ್ ಹೆಡ್. ಓಕೆ, ಫ್ಯಾಕ್ಟರಿ ಓವರ್ ಹೆಡ್ ಎತ್ತರ ಮೇಲೆ ಡಿಪೆಂಡ್ ಆಗಿರ್ತೈತಿ? ಡೈರೆಕ್ಟ್ ವೇಜಸ್ ಮೇಲೆ. ಹೌದಾ. ಡೈರೆಕ್ಟ್ ವೇಜಸ್ ಎಷ್ಟೈತೆ ನೋಡ್ರಿ ಅಮೌಂಟ್? ಅದು 14,000. 14,000 ತೊಗೊಳ್ರಿ ಇಂಟು ಎಷ್ಟು ಪರ್ಸೆಂಟೇಜ್ ಬಂತದು? ಎಷ್ಟು ಬಂತು ನೋಡ್ರಿ? 50%. 50% ತೊಗೊಳ್ರಿ ಡಿವೈಡೆಡ್ ಬೈ 100. ಓಕೆ, 14,000 ಇಂಟು 50 ಡಿವೈಡೆಡ್ ಬೈ 100 ಎಷ್ಟಾಗೈತೆ ನೋಡ್ರಿ? ಇದು 7,000. ಓಕೆ, ಕೂಡಿಸ್ರಿ ಎರಡು. 28,000 ಪ್ಲಸ್ 7,000 ಇಟ್ ಮೀನ್ಸ್ 35,000 ಆಗತಿ. ಹೌದಾ. ವರ್ಕ್ಸ್ ಕಾಸ್ಟ್ ಅಥವಾ ಫ್ಯಾಕ್ಟ್ರಿ ಕಾಸ್ಟ್ ಬಂದಿದ್ದ ಅಮೌಂಟ್ ಇದು. ನೆಕ್ಸ್ಟ್ ಅದ ಸೇಮ ಸೆಕೆಂಡ್ ಒನ್ ಓವರ್ ಹೆಡ್ ಯಾವುದು? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಡು. ಓಕೆ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ? ವರ್ಕ್ಸ್ ಕಾಸ್ಟ್ ಮೇಲೆ. ಓಕೆ, ಅದ್ರ ಅಮೌಂಟ್ ತೊಗೊಳ್ರಿ 35,000 ಇಂಟು ಪರ್ಸಂಟೇಜ್ ಎಷ್ಟು ಬಂತು ನೋಡ್ರಿ? ಅದು 30,000. 30%. ಓಕೆ, 30% ಬಂತು. 30% ತೊಗೊಳ್ರಿ ಡಿವೈಡೆಡ್ ಬೈ 100. ಓಕೆ, ಇದು ಎಷ್ಟಾಗೈತೆ ನೋಡ್ರಿ? 35,000 ಇಂಟು 30 ಡಿವೈಡೆಡ್ ಬೈ 100, 10,500 ಆಗತಿ. ಓಕೆ, ಎರಡು ಕೂಡಿಸ್ರಿ. 35,000 ಪ್ಲಸ್ 10,500 ಇಟ್ ಮೀನ್ಸ್ 45,500. ಇಟ್ ಈಸ್ ಅ ಕಾಸ್ಟ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಒಂದು ಓವರ್ ಹೆಡ್ಡು, ಮೂರನೇದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡು. ಹೌದು, ಇದು ಎತ್ತರ ಮೇಲೆ ಡಿಪೆಂಡ್ ಆಗಿರ್ತೈತಿ? ವರ್ಕ್ಸ್ ಕಾಸ್ಟ್ ಮೇಲೆ ಡಿಪೆಂಡ್ ಆಗಿರ್ತೈತಿ ರೀ. ಹೌದಾ. ಅಮೌಂಟ್ ಎಷ್ಟೈತಿ? 35,000 ತೊಗೊಳ್ರಿ ಇಂಟು ಪರ್ಸಂಟೇಜ್ ಎಷ್ಟಾಗಿತ್ತು ನೋಡ್ರಿ? ಇದು 20%. ಓಕೆ, 20% ತೊಗೊಳ್ರಿ ಡಿವೈಡೆಡ್ ಬೈ 100. ಓಕೆ, ಇದು ಎಷ್ಟು ಮಾಡಿರಿ? ಎಷ್ಟಾಗೈತೆ ನೋಡ್ರಿ? 35,000 ಇಂಟು 20% ಡಿವೈಡೆಡ್ ಬೈ 100. ಹೌದಾ, 7,000. ಓಕೆ, ಅಮೌಂಟ್ ಎರಡು ಕೂಡಿಸ್ರಿ. 45,500 ಪ್ಲಸ್ 7,000. ಓಕೆ, 52,500. ಇಟ್ ಈಸ್ ಅ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್. ಓಕೆ, ಇಲ್ಲಿ ನಮಗೇನಪ್ಪ ಅಂದ್ರೆ ಸೇಲ್ಸ್ ಗೊತ್ತಿಲ್ಲ. ಹೌದಾ. ಸೇಲ್ಸ್ ಗೊತ್ತಿಲ್ಲಪ್ಪ ಅಂತಂದ್ರೆ ನಾವಿಲ್ಲೇ ಪರ್ಸಂಟೇಜ್ ಆಫ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡೀವಿ. ಇದನ್ನ ತೊಗೊಂಡು ಏನಪ್ಪ ಅಂತಂದ್ರೆ ನಾವು ಸೇಲ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಎಷ್ಟು ಬಂತು ನೋಡ್ರಿ? ಇದು 16.67. ಓಕೆ, ಇದನ್ನ ತೊಗೊಳ್ರಿ ಇಲ್ಲಿ. ಓಕೆ, ಮೊದಲ ಸೇಲ್ಸ್ ಇಕ್ಕಲ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್. ಸೇಲ್ಸ್ ಅಂದ್ರೆ ಅಸಂಪ್ಷನ್ 100 ಇರ್ತತಿ, ಇಕ್ಕಲ್ ಟು ಕಾಸ್ಟ್. ಓಕೆ, ಕಾಸ್ಟ್ ಗೊತ್ತಿಲ್ಲ, ಪ್ಲಸ್ ಪ್ರಾಫಿಟ್ ಎಷ್ಟು ಬಂತು ನೋಡ್ರಿ? ಇದು ಇಲ್ಲಿ ಕೆಳಗೆ 16.67 ತೊಗೊಳ್ರಿ. ನೆಕ್ಸ್ಟು ಕಾಸ್ಟ್ ಹೊರಗಡೆ ತೊಗೊಳ್ರಿ. ಕಾಸ್ಟ್ ಇಕ್ಕಲ್ ಟು 100 ಮೈನಸ್ 16.67. ಓಕೆ, ಅದರ ಲೆಸ್ ಮಾಡಿಬಿಡ್ರಿ. ಹೌದಾ. 83.33%. ಕೆಳಗಡೆ ಸೇಲ್ಸ್ ಇಕ್ಕಲ್ ಟು ಕಾಸ್ಟ್ ಅಮೌಂಟ್ ಡಿವೈಡೆಡ್ ಬೈ ಕಾಸ್ಟ್ ಪರ್ಸಂಟೇಜ್ ಇಂಟು 100. ಓಕೆ, ಇಕ್ಕಲ್ ಟು ಕೆಳಗೆ. ಓಕೆ, ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್. ಹೌದಾ. ಎಷ್ಟೈತೆ ನೋಡ್ರಿದು? 52,500 ಡಿವೈಡೆಡ್ ಬೈ ಕಾಸ್ಟ್ ಪರ್ಸಂಟೇಜು 83.33 ಇಂಟು 100 ಎಷ್ಟಾಗೈತೆ ನೋಡ್ರಿ? ಅದು 63,002.5. ಓಕೆ, 63,002.5. ಓಕೆ, ಇದನ್ನು ಸೇಲ್ಸ್ ಇದಕ್ಕೆ ತೊಗೊಂಡ್ಬಿಡ್ರಿ. ಓಕೆ, ಕಂಪ್ಯಾರಿಸನ್ ಮಾಡಿರಿ. ಟೋಟಲ್ ಕಾಸ್ಟ್ ಎಷ್ಟೈತಿ? 52,500. ಸೇಲ್ಸ್ ಎಷ್ಟೈತಿ? 63,002.5. 63,002.5.
ಹೌದಾ. ಇಲ್ಲಿ ಕೂಡ ಏನಪ್ಪ ಅಂದ್ರೆ ಸೇಲ್ಸ್ ಜಾಸ್ತಿ ಆಗೈತಿ. ಅವು ಎರಡರದ್ದು ಡಿಫ್ರೆನ್ಸಸ್ ಅಮೌಂಟ 10,502.5 ಆಗೈತಿ. ಹೌದಾ. ಇಟ್ ಈಸ್ ಅ ಪ್ರಾಫಿಟ್. ಓಕೆ.